ಇಲ್ಲ ಈಸ್ ಆಲ್ರೆಡಿ ರಿಗ್ರೆಟಿಂಗ್. ನಾವಂತೂ ಚಳಿಲಿ ನಡ್ಗೋಗ್ಬಿಟ್ಟಿದ್ವಿ. ಏನು ಆಪ್ಷನ್ ಇದ್ದಿದ್ದೆಲ್ಲ ಇಟ್ಕೊಂಡಿರಿ. ಸಾಕ್ಸ್ ಹಾಕ್ಕೊಳ್ತಾ ಇದ್ದಾರೆ ಆಪ್ಷನ್. ಹೌದಾ? ಹೆಲ್ತ್ ಕಾನ್ಶಿಯಸ್ ನಾನು 5 ನಿಮಿಷ ಜಾಗಿಂಗ್ ಮಾಡ್ತೀನಿ. ಟಿವಿ ನೋಡೋಕೆ ಮಲ್ಗೋಕೆ ಊಟಿಗೆ ಬಂದಾಗ ಆಯ್ತು. ಬಟ್ ನಾವಿರೋ ರೂಮ್ ಕಡೆಯಿಂದ ಈ ಥರ ವ್ಯೂ ಕಾಣಿಸ್ತಾ ಇದೆ. ಸೊ ಇವಾಗ ನಾವು ಊಟದ ಪ್ಲಾನ್ ಮಾಡ್ತಾ ಇದ್ದೀವಿ. ಸ್ವರೂಪ್ ಟ್ರೀಟ್ ಅಂತೆ. ಗೋಯಿಂಗ್ ಅವೇ ಟ್ರೀಟ್. ಏನೆಲ್ಲ ಹೇಳ್ಕೊಡ್ತಾನಪ್ಪ. ಸೊ ತುಂಬ ಚಳಿ ಇದೆ. ಈವನ್ ವಿಂಡೋ ಅಲ್ಲಿ ಕೂಡ ಹನಿ 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 ಇದೆ, ಮಂಜಿನ ಹನಿ ಇದೆ. ಸೊ ನೋಡೋಣ, ಕಾರ್ ಲೈಟ್ ಐ ಬೀಮ್ ಕೂಡ ಚೇಂಜ್ ಮಾಡಿದ್ವಿ, ಹೇಗೆ ಕಾಣಿಸುತ್ತೆ ಅಂತ ಒಂದ್ಸಲ ಟೆಕ್ಸ್ಟ್ ಮಾಡೋಣ. ದೆನ್ ಹಾಗೆ ಒಂದ್ಸಲ ಊಟಿ ಸಿಟಿಗೆ ರೌಂಡ್ ಹಾಕಿ ಮತ್ತೆ ಊಟಕ್ಕೆ ಹೋಗ್ತೀವಿ. ಅಲ್ಲಿಂದ ಮತ್ತೆ ನಾವು ರೂಮಿಗೆ ಬರ್ತೀವಿ. ರೆಕಾರ್ಡಿಂಗ್ ಯು ಆರ್ ಹ್ಯಾಂಡ್ಸಮ್ ಮ್ಯಾನ್. ಹೇಳಿದ್ದೆ ಅಲ್ವಾ, ನೋಡಿ ಈ ಕ್ಲಾಸಲ್ಲಿ ನಾನೀಗ ಚಿತ್ರನೇ ಬಿಡಿಸ್ಬೋದು, ಆ ಥರ ಇದೆ. ಹೊರಗಡೆ ಹೋದರೆ ಏನು ಕಥೆನೋ ಗೊತ್ತಿಲ್ಲ. ಅಫ್ಶಾನ್ ಇಲ್ಲಿ ನೋಡಿ, ಹೊರಗಡೆ ಹೋದರೆ ನಾವು ಹೆಂಗೆ ವೆದರು ನನ್ನ ಪ್ರಕಾರ 12% ಇರಬೇಕು. 12 ಡಿಗ್ರಿ ಸೆಲ್ಸಿಯಸ್, ಸಾರಿ ನಾಟ್ ಪರ್ಸೆಂಟೇಜ್. ಇವಾಗ ನಾವು ಸಿಟಿಗೆ ಬಂದಿದ್ದೀವಿ. ನೋಡೋಣ ಇವಾಗ ಎಲ್ಲಿ ಹೋಗೋದು, ಏನು ಮಾಡೋದು ನೋಡಬೇಕು. ಗಾಡಿಯನ್ನು ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೂ ರಗಳೆ ಇದೆ ಅಲ್ಲ. ಆವಾಗ ಆಫ್ಟರ್ನೂನ್ ಪಾರ್ಕ್ ಮಾಡಿದಾಗ ಒಬ್ಬನು ಟ್ಯಾಕ್ಸಿ ಅವ್ನು ಬಂದು ಏನೋ ಹೇಳ್ತಿದ್ದ, ತೆಗಿರಿ ಅಂತ. ಅದೇನೋ ಪಬ್ಲಿಕ್ ಜಾಗ, ಅವ್ನು ಯಾಕೆ ಬಂದು ತೆಗಿರಿ ಹೇಳ್ತಾ ಇದ್ದಾನೆ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ನಾವು ಏನು ರೆಸ್ಪಾಂಡ್ ಮಾಡದೆ ಹೋದ್ವಿ. ಬಿಕಾಸ್ ನಾವು ಟೂರಿಸ್ಟ್ ಅಲ್ವಾ, ಅದಕ್ಕೆ ಅವ್ರು ಆ ಥರ ರಿಯಾಕ್ಟ್ ಮಾಡ್ತಾರೆ. ಗಾಡಿ ನಂಬರ್ ನೋಡಿಕೊಂಡ್ರೆ ಬೇರೆ ಸ್ಟೇಟ್ ಅಂದರೆ ಈ ಥರ ಆಟ ಆಡ್ತಾರೆ. ಸೊ ಇವಾಗ ಯಾವ ಕಡೆ ಹೋಗ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಆಪ್ಷನ್ ಯಾವ ಕಡೆ? ಯಾವ ಕಡೆ? ಸುಮ್ಮನೆ ಒಂದು ರೌಂಡು ಹೋಗೋಣ. ನೈಟ್ ಟೈಮ್ ಏನು ತೋರಿಸ್ಬೇಕಂತ ಏನು ಸ್ಪೆಷಲ್ ಆಗಿ ಏನಿಲ್ಲ. ಸೊ ನೋಡೋದಾದರೆ ಅದು ನೋಡಿ, ಫುಲ್ ಮನೆ ಎಲ್ಲೆಲ್ಲೆಲ್ಲ ಕಟ್ಬಿಟ್ಟಿದ್ದಾರೆ. ಜೋಲ್ ವೈನ್ we can drink wine I think also quite ಚಾಕ್ಲೇಟ್ ಎಲ್ಲ ಇದೆ. ಸೊ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಅದರಲ್ಲೂ ಕ್ವಾಲಿಟಿ ಎಲ್ಲ ಬೇರೆ ಬೇರೆ ಇದೆ, ಚೆನ್ನಾಗಿದೆ. ಆದರೆ 2 ಕ್ವಾಲಿಟಿ ಕೊಟ್ಟರಾ. ಫಸ್ಟ್ ಕ್ವಾಲಿಟಿ ಅಂದರೆ ಇದು ಅಲ್ಲ, ಅದು 250 ರುಪೀಸ್ ಇದು, ಅದು ಚೆನ್ನಾಗಿತ್ತು. ಇದು ಕೂಡ ಚೆನ್ನಾಗಿದೆ, ಅಷ್ಟೇನು ಬೇಡ ಅಂತ ಇಲ್ಲ. ಇದು 500 ಗ್ರಾಮ್, ಅದು 250 ಗ್ರಾಮ್ಗೆ. ಟೀ ಏನು ತೊಗೋಬೇಕಿತ್ತು ಅದನ್ನ ತೊಗೊಂಡಾಯಿತು. ಇವಾಗ ಇದನ್ನ ಗಾಡಿಗೆ ಹಾಕಿ ನಮ್ಮ ಹೊಟ್ಟೆಗೆ ಏನು ಹಾಕೋದಂತ ಅದ್ರ ಕಡೆ ನೋಡೋಕೆ ಹೋಗ್ತೀವಿ. ಸಾರಿ, ದಿಸ್ ಇಸ್ ವಾಟ್ ವಿ ಬಾಟ್. Let him go. ಸೊ ಇಲ್ಲಿ ಹಾಟ್ ವಾಟರ್ ಇದೆ, ಚಳಿ ತುಂಬಾ ಇದೆ, ಅದಕ್ಕೋಸ್ಕರ ಇರಬೇಕು. ಮೈನಸ್ ಅಲ್ಲಿ ಹೋಗಿದೆ ಟೆಂಪರೇಚರು. ಮೈನಸಲ್ಲಿ ಹೋಗಿದ್ರೆ ನಾವಿರ್ತೀವ. ನಿಮಿಷ ಇದ್ರೆ ಸ್ಟಾರ್ಟ್. ಇಲ್ಲ ಈಸ್ ಆಲ್ರೆಡಿ ರಿಗ್ರೆಟಿಂಗ್. ಹೇಗಿದೆ ಆಪ್ಷನ್ ಊಟ? ಚೆನ್ನಾಗಿದೆ ಅಲ್ಲ?
ಬಿರಿಯಾನಿ ಬಿರಿಯಾನಿ ಚೆನ್ನಾಗಿದೆ. ಅದು ಫುಲ್ ಹಾಕಿದೆ ಅಂದರೆ ಎಗ್ಗು ಮತ್ತು ಲೆಗ್ ಪೀಸ್ ಹಾಕಿದ್ರಲ್ಲ ಹಾಗಾಗಿ ಜಾಸ್ತಿ ಅಂತ ಅನಿಸ್ತು. ರೈಸ್ ಕಡಿಮೆ ಇದೆ, ಏನು ಪರವಾಗಿಲ್ಲ. ಊಟ ಮಾಡಿ ರೂಮ್ ಕಡೆ ಬಂದಿದ್ದೀವಿ. ಸೊ ಹೊರಗಡೆ 14 ಡಿಗ್ರಿ ಸೆಲ್ಸಿಯಸ್ ಇದೆ ವೆದರು. ಸೊ ಇಲ್ಲೇ ನಮಗೆ ನನ್ನ ಬಾಯೆಲ್ಲ ಕಡೆಗಡ ಅಂತಿತ್ತು ಚಳಿಗೆ. ಇನ್ನು ಕಾಶ್ಮೀರ್ ಕಡೆ ಹೋದರೆ ಏನು ಕತೆನೋ. ಸಾಕ್ಸ್ ಹಾಕ್ಕೊಳ್ತಾ ಇದ್ದಾರೆ ಆಪ್ಷನ್. ಟ್ರೆಕ್ಕಿಂಗ್ ಜಾಗಿಂಗ್ ಹೋಗ್ತಾ ಇರೋನು. ಹೌದಾ? ಹೆಲ್ತ್ ಕಾನ್ಶಿಯಸ್ ನಾನು 5 ನಿಮಿಷ ಜಾಗಿಂಗ್ ಹೋಗ್ಬಿಡ್ತೀನಿ. ಓಕೆ, ನೀವೀಗ ಅದು ಕುನೂರು ಅಲ್ಲಿ ಹೋಗೋರಾ? ಹಾಂ, ವಾಕ್ ಮಾಡ್ಕೊಂಡು ನಾಳೆ ನಾವು ಟ್ರೈನಲ್ಲಿ ಬರ್ತೀವಿ. ಹೌದು, ಸರಿ. ಕಾರಲ್ಲಿ ಬನ್ನಿ, ಪಿಕಪ್ ಮಾಡಿಬಿಡಿ ಅಲ್ಲಿಂದ. ಬೇಡ, ನಡ್ಕೊಂಡೇ ಹೋಗೋಣ, ಕಾರ್ ನಮ್ಮ ಹತ್ರ ತರಬೇಕಲ್ವಾ. ಈ ಥರ ಆಗಾಗ ಒಂದೊಂದು ಕಾಮಿಡಿ ಮಾಡ್ತಾ ಇರ್ತಾರೆ ಅವರು. ಯಾಕಾಯ್ತು ಅಂದರೆ ಬೇಸಿಕಲಿ ಈತು ಟೀ ಶರ್ಟು ಮತ್ತು ನೈಟ್ ಪ್ಯಾಂಟ್ ಹಾಕ್ಕೊಂಡು ಹೋಗಿರೋದಲ್ವಾ, ಅದಕ್ಕೋಸ್ಕರ ಚಳಿ ಜೋರಾಗಿ ಇತ್ತು. ನೆಕ್ಸ್ಟ್ ಟೈಮ್ ಊಟಿಗೆ ಬರೋದಾದರೆ ಸೊ ಕ್ಲಾತ್ಸ್ ಸ್ವೆಟರ್ ಯಾವುದೆಲ್ಲ ಬೇಕು ಅದ್ರ ಬಗ್ಗೆ ಎಲ್ಲ ಇಟ್ಕೊಂಡೇ ಬನ್ನಿ. ಚಳಿ ಇರುತ್ತೆ, ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಪ್ರಿಡಿಕ್ಟ್ ಅಂತ ಅಲ್ಲ, ಚಳಿನೇ ಇರುತ್ತೆ ಇಲ್ಲಿ. ಹಾಂ, ನಾವಂತೂ ಚಳಿಲಿ ನಡ್ಗೋಗ್ಬಿಟ್ಟಿದ್ವಿ. ಏನು ಆಪ್ಷನ್ ಇದ್ದಿದ್ದೆಲ್ಲ ಇಟ್ಕೊಂಡಿರಿ. ವಾಶ್ ಮಾಡ್ತಾರೆ ಅವರು. ಇದು ಪಿಲ್ಲು ಮಾಡಿದರೆ ಏನು ಗೊತ್ತಿಲ್ಲ. ಹಾಂ, ಇವಾಗ ಏನು ನಿದ್ದೆ ಮಾಡೋದಾ? ಏನು ಮಾಡೋದು, ಮಲ್ಗೋದಾ? ಇಲ್ಲ, ಜಾಗಿಂಗ್ ಹೋಗ್ಬೇಕು. ಅಲ್ಲ, ನಿಜ ಮಲಗ್ತೀರಾ? ಇಲ್ಲ, ಮತ್ತೆ ಮ್ಯಾಚ್ ಇದೆ. ಅವನೇನು ಹಾಡು ಹೇಳ್ತಿದ್ದಾನೆ. ಇಲ್ಲಿ ಫ್ಯಾನೇ ಇಲ್ಲ ನೋಡಿದರೆ. ಫ್ಯಾನ್ ಅವಶ್ಯಕತೆನೇ ಇರಲ್ಲ. ಸಮ್ಮರ್ ಸೀಸನಲ್ಲಿ ಏನು ಕಥೆನೋ ಗೊತ್ತಿಲ್ಲ. ಸಮ್ಮರ್ ಸೀಸನಲ್ಲಿ ನಾರ್ಮಲಾಗಿ 20 ಆ ಥರ ಇರ್ಬೋದೇನೋ ರೂಮ್ ಟೆಂಪರೇಚರ್. ಓಕೆ, ನೋಡೋಣ ನಾಳೆ ಇದರಲ್ಲಿ ಕಂಟಿನ್ಯೂ ಮಾಡೋಣ. ಗುಡ್ ನೈಟ್. ಓಕೆ, ಏನು ಡ್ರೀಮ್ ಆಗೋಲ್ಲ. ಗುಡ್ ನೈಟ್. ಗುಡ್ ನೈಟ್ ಜೋಯಲ್, ಸ್ಲೀಪ್ ವೆಲ್. ಯು ವಾಂಟ್ ಪಿಲ್ಲು? Who's turning off the lights? Do you want? Where is the lights?